ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ವೇದಿಕೆ ಬರತಕ್ಕಂಥ ಎಲ್ಲ ಶಾಸಕರುಗಳು, ಸಂಸದರು, ಮಾಜಿ ಶಾಸಕರು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಮಳೆ ಬಂದ್ರು ಬಿಸಿಲು ಬಂದ್ರು ನಾವು ಇಲ್ಲಿ ಇದ್ದೇ ಇರ್ತೀರಿ, ವಿಧಾನಸೌಧ ಮುತ್ತಿಗೆ ಹಾಕಿ ಹಾಕ್ತೀರಿ ಅಂತ ಹೇಳಿ ಛಲದಿಂದ ಕೂತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತೆ ಮಾಧ್ಯಮದ ಮಿತ್ರರು ಇಲ್ಲಿದ್ದಾರೆ. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮೊದಲಿಂದನೂ ಬಿಸಿಲು ಮಳೆ ಹೋರಾಟ ಇದನ್ನೆಲ್ಲ ತಾಲೂಕು ಕಚೇರಿಗಳು, ಜಿಲ್ಲಾ ಕಚೇರಿಗಳು ಪ್ರತಿಯೊಂದು ಕಡೆ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಮಳೆ ಬಂದಿದೆ ಅಂತ ಹೇಳಿ ನೀವೇನಾದ್ರು ಎದ್ದು ಹೋದ್ರೆ ಸಿದ್ದರಾಮಯ್ಯನವರು ಇವತ್ತೇನು 25,000 ಕೋಟಿ ಹಣವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ ಲೂಟಿ ಮಾಡಿ ಗ್ಯಾರಂಟಿಗಳಿಗೆ ಬಳಸ್ತೀನಿ ಅಂತ ಹೇಳಿ ಇವತ್ತು ಆ ಗ್ಯಾರಂಟಿಗಳಿಗೂ ಸರಿಯಾಗಿ ಹಣ ಕೊಡದೆ ಇವತ್ತು ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರಿಗೂ ಸುಮಾರು 5 ಮುಡಿಸ್ತೀನಿ ಅಂತ ಹೇಳಿ ಕೆಲವು ದಲಿತ ಬೆದರಿಕೆ ಹಾಕಿರೋದು ಭಯ ಬೀಳದೆ ನಾವು ಹೋರಾಟವನ್ನ ಕಿಚ್ಚನ್ನ ಇಡೀ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಕಾಲೋನಿಗಳಲ್ಲಿ, SC ST ತಾಂಡವದಲ್ಲಿ ನಾವು ಇದನ್ನ ಆಡಿಸೋದ್ರ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 13 ತಿಂಗಳಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿ ಹಾಲು ಉತ್ಪಾದಕರ ರೇಟ್ ಉತ್ಪಾದಕರಿಗೆ ಸಹಾಯಧನವನ್ನು ಕೊಡದೆ ಇವತ್ತು ಯಾವ ರೀತಿ ಮೋಸ ಮಾಡ್ತಾ ಇದೆ, ಬಸ್ ದರನ್ನು ಏರಿಸಿದೆ, ಇವತ್ತು ಯಾವ ರೀತಿ ಕೊಳ್ಳೆ ಹೊಡಿತಾ ಇದೆ ಅಂತ ಹೇಳಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಚಿವರನ್ನ ಕಾಂಗ್ರೆಸ್ ಪಕ್ಷ ಹೇಗೆ ದೇಶವನ್ನ ಲೂಟಿ ಕೊಳ್ಳೆ ಹೊಡೆಯುತ್ತಾ ಕಲ್ಲೆದ್ದಲು ಹಗರಣದಿಂದ, ಹೆಲಿಕಾಪ್ಟರ್ ಹಗರಣದಿಂದ, 100 ಹಗರಣಗಳ ಒಂದು ಸರಮಾಲೆಯಲ್ಲಿ ಹೇಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತಾ ಅದರ ಪ್ರತಿರೂಪವಾಗಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಒಂದು ಸರ್ಕಾರ ನಡೀತಾ ಇರುವಂತದ್ದನ್ನು ಕಂಡಿದ್ದೇವೆ. ದಿನನಿತ್ಯ ಪತ್ರಿಕೆ ಮಾಧ್ಯಮಗಳನ್ನು ತೆಗೆದುಕೊಂಡು ನೋಡಿದೆ. ಸಿದ್ದರಾಮಯ್ಯರು ಕೇವಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲ್ಲ, ಹಗರಣಗಳ ಮುಖ್ಯಮಂತ್ರಿಯಂತೆ ಒಳ್ಳೆಯ ಪ್ರಸಿದ್ಧರಾದನ್ನ ನಾವು ಇವತ್ತು ಕಂಡಿದ್ದೇವೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ನಾಯಕನಾಗಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಧಾನ ಪರಿಷತ್ನಲ್ಲಿ ಬಜೆಟ್ ಚರ್ಚೆಯಲ್ಲಿ ಸುಳ್ಳು ವಿಚಾರ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಎಲ್ಲ MLAಗಳು ಕೂಡ ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನು, ಇವತ್ತು SC ST ಹಣವನ್ನ ಮಡಗಿದ್ದ ಹಣವನ್ನು ಹಿಂದಿನ ಸರ್ಕಾರದಲ್ಲಿ ಸೀಮಿತವಾಗಿದ್ರು, ಆ ಸೀಮಿತ ಹಣವನ್ನು ತೆಗೆದುಕೊಂಡು ಬೇರೆ ಬೇರೆ ಕೊಟ್ಟಿದ್ದಾರೆ. ಅವ್ರು ಕೇಳಿದ್ರೆ ಹೇಳ್ತಾರೆ ಆ ಹಣ ತಗೊಂಡು ಏನಾಗುತ್ತೆ ಅಂತ ಕೇಳ್ತಾರೆ. ಒಂದು ಸಮುದಾಯ ಕೊಟ್ಟಂತ ಹಣನ ತೆಗೆದು ಬೇರೆ ಕಡೆ ತಗೊಂಡೋದ್ರೆ ಅದು ದುರುಪಯೋಗ ಅಂತ ನಮ್ಮ ಭಾವನೆ. ಆ ಸಮುದಾಯಕ್ಕೆ ಮೀಸಲಿಟ್ಟಿದ್ದನ್ನ ಯಾಕೆ ತೆಗೆದಿರು? ವಾಲ್ಮೀಕಿ ಹಣವನ್ನಿರ್ಬೋದು, ಅವ್ಯವಹಾರ ಆಗಿರ್ತಕ್ಕಂಥದ್ದು ಬಹಳಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಯಡಿಯೂರಪ್ಪರು ಬರಬೇಕಾಗಿತ್ತು. ಈಗ ನಮ್ಮ ಶಾಸಕರು ಗೋಪಾಲನವರು ಕೂಡ ಬಂದು ಹೋಗಿದ್ದಾರೆ. ಇವತ್ತು ಸೆಷನ್ ಇರೋದ್ರಿಂದ ಎಲ್ಲ MLA ಹೋಗಿದ್ರು. ಆದರೂ ಕೂಡ SC ST ಜನಂದು ಬಹಳಷ್ಟು ಜನ ಸಂಖ್ಯೆಯಲ್ಲಿ ಬಂದು ಇವತ್ತು ಧಿಕ್ಕಾರವನ್ನು ಹೋಗಿ ವಿರುದ್ಧವನ್ನು ಹೋರಾಟವನ್ನು ಮಾಡಬಹುದು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ತೊಂದರೆ ಆಗ್ತದೆ ಅಂತ ಈ ಮುಖಾಂತರ ತಮ್ಮ ತಿಳಿಸ್ತೇನೆ. 24 ಗಂಟೆ ಹಿಂದೆ
ಕನ್ನಡಿಗ ಮೀಸಲಾತಿ ಕೊಡಬೇಕು ಅಂತ ಚರ್ಚೆ ಆಗಿದೆ. ನಿನ್ನೆ ಯಾರೋ ಉದ್ಯೋಗಿಗಳು ಬಂದು CM ನ ಮೀಟ್ ಮಾಡಿದ್ದು ಒಂದೇ ಕಾರಣದಿಂದ ಆಗೋದಿಲ್ಲ ಅಂದ್ರೆ ಈ ಕನ್ನಡ ಬಗ್ಗೆ ಎಷ್ಟೊಂದು ಗೌರವ ಇದೆ ಅವ್ರಿಗೆ, ಕನ್ನಡ ನಿಜವಾದ ಕನ್ನಡದ ಕನ್ನಡಿಗರವರು, ಕನ್ನಡ ಭಾವನೆ ಇದೆಯಾ ಅವ್ರಿಗೆ ಅನ್ನೋದು ತೋರಿಸ್ತಿದ್ರು. ಮಾತಿನಲ್ಲಿ ಬಹಳ ಚಂದ ಸಿದ್ದರಾಮ ಅವರು, ತುಂಬಾ ಸೊಗಸಾ ಕನ್ನಡ ಮಾತಾಡ್ತಾರೆ. ಕನ್ನಡ ಪರ ಹೋರಾಟ ಮಾಡಕ್ ಬಂದಾಗ ಕೆಲವ್ರ ಕಡೆ ನಡೆ ಆಗ್ತದೆ. ಬೇಡ ತಿಂಗಳಿಂದ ಈ ಇನ್ನೊಂದು ಹೊಸದು SC ಸಮುದಾಯ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳು 2,000 ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸ್ತೀವಿ, LKG ಸ್ಟಾರ್ಟ್ ಮಾಡ್ತೀವಿ. ನಾನು ಹೇಳ್ತೀನಿ ರಾಜ್ಯ ಸರ್ಕಾರದ ಮುಖ್ಯಸ್ಥರಿಗೆ, ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳಿಗೆ ರಾಜ್ಯದ ಜನತೆ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ನರೇಂದ್ರ ಮೋದಿಜಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ 30 ವರ್ಷಕ್ಕೆ ಜಾರಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ರಾಜ್ಯ ಸರ್ಕಾರವೇ ವಹಿಸಿಕೊಳ್ಳಬೇಕು ಅಂತಕ್ಕಂಥ ನಿಯಮವನ್ನು ಮಾಡಿದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೇನೆ, ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಒಪ್ಪುವುದಿಲ್ಲ, ಕೇಂದ್ರ ಸರ್ಕಾರದ ಕರೆನ್ಸಿಗಳನ್ನು ಒಪ್ಪುವುದಿಲ್ಲ, ನೀವೇನಾದರೂ ಅವರೇನು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶಾಮೀಲಾಗಿತ್ತ ವಿರೋಧ ಪಕ್ಷವಾಗಿ ಏನ್ ಮಾಡ್ತಾ ಇದ್ರ ಅವತ್ತು ಅವರ ಟೂಟಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು, ಇವತ್ತು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಹಗರಣಗಳನ್ನ ಒಂದೊಂದಾಗಿ, ಅದು ಮೂಢ ಹಗರಣ ಇರ್ಬೋದು, ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಇವನ್ನೆಲ್ಲ ಒಂದೊಂದಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಮಾಧ್ಯಮ ಇರ್ತಕ್ಕಂಥ ದೂರದರ್ಶನ ಪತ್ರಿಕಾ ಮಾಧ್ಯಮ ಇರ್ಬೋದು, ಒಂದೊಂದಾಗಿ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಹೇಳ ಬಯಸ್ತೇನೆ. ಅವ್ರಿಗೆ ಧೈರ್ಯ ಇದ್ರೆ ಸನ್ಮಾನ್ಯ ಯಡಿಯೂರಪ್ಪ ಏನಿದೆ ಈ ರಾಜ್ಯದ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. 19 ಖಾತೆಗಳಿಗೆ ಒಂದು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದೆ. ಇದಕ್ಕೆ ಈ ರಾಜ್ಯದ ಜನ ಬುದ್ಧಿ ಕಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹೌದು, ಚುನಾವಣೆವರೆಗೂ ಪಕ್ಷಗಳು, ಚುನಾವಣೆ ಆದ್ಮೇಲೆ ಈ ರಾಜ್ಯದ ಅಭಿವೃದ್ಧಿ ಯಾವುದೇ ಸರ್ಕಾರ ಬಂದು ವಿರೋಧ ಪಕ್ಷದ ಶಾಸಕರು ಅನುದಾನ ಕೊಡ್ತಕ್ಕಂಥದ್ದೇ ಈ ಕೆಟ್ಟ ಸರ್ಕಾರದಲ್ಲಿ ಇದನ್ನ ಒಂದು ಶ್ರೇಣಿನ ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ. 1 ವರ್ಷ ಆಯ್ತು ಸರ್, ಯಾವುದೋ ಅಭಿವೃದ್ಧಿ ಇಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಈ 224 ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋದ್ರು ಯಾವುದೇ ಅಭಿವೃದ್ಧಿ ಇಲ್ಲ. ಸರ್ ಅನೇಕ ಹಾಸ್ಟೆಲ್ಗಳೆಲ್ಲ ಇಷ್ಟೊಂದು ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ, ಹಣಕಾಸು ಮಂತ್ರಿ. ಸರ್ಕಾರದ ಹುಜೂರು ಟ್ರೆಜರಿ 2ರಿಂದ ಹಣ ನೇರವಾಗಿ ಬೇನಾಮಿ ಅಕೌಂಟಿಗೆ ಹೋಗಿದೆ. ಅದರ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರೇ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಡ್ತಾರೆ. ಈ ಹಗರಣದಲ್ಲಿ ಬರೀ ದದ್ದಲ್ಲಲ್ಲ, ನಾಗೇಂದ್ರ ಅಲ್ಲ, ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಕನ್ನ ಹಾಕಿದ್ದಾರೆ, ರಾಜಕೀಯಕ್ಕೆ ಉಪಯೋಗ ಮಾಡಿದ್ದಾರೆ. ಅದಕ್ಕಾಗಿ ಅವ್ರ ನೈತಿಕ ಜವಾಬ್ದಾರಿ ಇದೆ. ಅವರು ಸಾಕ್ಷಾತ್ ತೋರಿಸ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವರು ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿ. ED ಆಗಿರ್ಬೋದು, CBI ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಸ್ವಾಯತ್ತ ಸಂಸ್ಥೆಗಳು, ಸಾಂವಿಧಾನಿಕ ಸಂಸ್ಥೆಗಳು, ಸ್ವಾತಂತ್ರ್ಯ ಬಂದ ನಂತರ 60 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿಯೂ ಕೂಡ ಅನೇಕ ED ಕೇಸ್ಗಳಾಗಿದ್ದಾವ, CBI ಕೇಸ್ಗಳಾಗಿದ್ದಾವ, ಇನ್ಕಮ್ ಟ್ಯಾಕ್ಸ್ ಪ್ರಕರಣಗಳಾಗಿದ್ದಾವ. ಅವನ್ನ ಹಾಗಾದರೆ ಕಾಂಗ್ರೆಸ್ನವರು ದುರ್ಬಳಕೆ ಮಾಡಿಕೊಂಡ್ರೆ ಅಂತ ಹೇಳಲಿಕ್ಕಾಗ್ತದ? ಆ ಸ್ವಾಯತ್ತ ಸಂಸ್ಥೆಗಳು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಆಪಾದನೆ ಮಾಡೋದು ತರವಲ್ಲ, ಮಾಡಬಾರ್ದು. ಅದಕ್ಕಾಗಿ ಸಿದ್ದರಾಮಯ್ಯನವರು ಒಬ್ಬ ಹಿರಿಯ ರಾಜಕಾರಣಿ ಇಂಥ ಗಿಮಿಕ್ಕನ್ನು ಬಿಟ್ಟು ಯಾವ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ತನಿಖೆಗೆ ರೈಲ್ವೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಯಾವ ರೀತಿ ಟೆಲಿಫೋನ್ ಹಗರಣದಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು, ಅದೇ ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತ ಒತ್ತಾಯ. ಹಗರಣಗಳ ಮುಚ್ಚ ಹಾಕಲಿಕ್ಕೆ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ.
ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಇನ್ನೂ ಹಗರಣಗಳಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಗಿಮಿಕ್ಗಳನ್ನು ಬಿಡಬೇಕು ಅಂತೇಳಿ ಒತ್ತಾಯ.